ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕದಾದಂಥ ಒಂದು ಫಾರ್ಮ್ಗೆ ಅಡಿಕೆ ತೋಟ ಮತ್ತು ತೆಂಗಿನ ಗಿಡಗಳನ್ನು ಹಾಕ್ಕೊಂಡು ಯಾವ ರೀತಿ ನಾವು ಡ್ರಿಪ್ಪನ್ನು ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಇಲ್ಲಿರೋದು ಒಂದು ಮೇಯ್ನ್ ನೆಲ್ಲಿ ಜೊತೆಗೆ ಒಂದು ಕಂಟ್ರೋಲು. ಅದ್ರ ಮೂಲಕ ಕಂಟ್ರೋಲನ್ನು ಓಪನ್ ಮತ್ತು ಕ್ಲೋಸ್ ಇರುತ್ತೆ. ಓಪನ್ ಮಾಡಿದ್ರೆ ಒಂದು ಸೊಂಪಿಗೆ ಹೋಗುತ್ತೆ, ಇನ್ನೊಂದು ಕ್ಲೋಸನ್ನು ಮಾಡಿದ್ರೆ ಮುಂದೆ ಒಂದು ತೆಂಗಿನ ಗಿಡ ಮತ್ತು ಅಡಿಕೆ ಗಿಡಗಳಿಗೆ ಹೋಗೋದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ರೀತಿ ಒಂದು 1/2 ಇಂಚ್ ಪೈಪಲ್ಲಿ ಯಾವ ರೀತಿ ಮನೆಯಲ್ಲೇ ನಾವೇ ಮಾಡ್ಕೊಳೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ಬನ್ನಿ, ಇದು ಮನೆಯಲ್ಲಿ ನೆಲ್ಲಿ ನೀರು ಇಟ್ಕೊಳೋದಕ್ಕೂ ಕೂಡ ಯೂಸ್ ಆಗುತ್ತೆ, ಜೊತೆಗೆ ಅಡಿಕೆ ಗಿಡಗಳಿಗೂ ಕೂಡ ಯಾವ ರೀತಿ ಡ್ರಿಪ್ ಮಾಡೋದಂತ ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ಒಂದು ನಾವು ನೆಲ್ಲಿಯನ್ನು ಇಟ್ಟಿದ್ದೀವಿ ಅಡಿಕೆ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಹೋಗೋದಕ್ಕೆ. ಅದಕ್ಕೆ ಎಂಡ್ ಕ್ಯಾಪನ್ನು ಕೂಡ ಹಾಕಿದ್ದೀವಿ. ಬೇಕಂದಾಗ ಅದನ್ನು ಓಪನ್ ಮಾಡಿಕೊಂಡ್ರೆ ನೀರು ಬರುತ್ತೆ. ನೋಡಿ, ನಿಮಗೆ ನೀರು ಬರ್ತಾ ಇರೋದು ಕಾಣಿಸುತ್ತೆ. ನಮಗೆ ಬೇಡವಾದಾಗ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ಜೊತೆಗೆ ಮುಂದೆ ಒಂದು ಕಂಟ್ರೋಲನ್ನು ಇಟ್ಟಿದ್ದೀವಿ. ಆ ಕಂಟ್ರೋಲ್ ಮೂಲಕ ನೀರು ಮುಂದಕ್ಕೆ ಹೋಗುತ್ತೆ. ಮತ್ತು ಫ್ರೆಂಡ್ಸ್, ನಾವು ಎಲ್ಲೆಲ್ಲಿ ಗಿಡಗಳನ್ನು ಹಾಕಿದ್ದೀವೋ ಅದರ ಒಂದು ಬೇರು ಎಲ್ಲೆಲ್ಲಿ ಹರಡಿರುತ್ತೋ ಆ ಭಾಗದಲ್ಲಿ ನಾವು ನೆಲ್ಲಿಯನ್ನು ಹಾಕ್ಕೊಂಡು ಬಂದಿದ್ದೀವಿ. ಇದು ಕಂಟ್ರೋಲ್ 1. ಈ 2 ಗಿಡಗಳಿಗೆ ಫಸ್ಟ್ ಹೋಗುತ್ತೆ. ಆ ಕಂಟ್ರೋಲನ್ನು ಕ್ಲೋಸ್ ಮಾಡಿದ್ರೆ ಇಲ್ಲಿ ನಾವು ಮನೆ ಯೂಸ್ಗೆ ಬಳಸ್ಕೊಳೋದಕ್ಕೆ ಒಂದು ನೆಲ್ಲಿನ ಹಾಕ್ಕೊಂಡಿದ್ದೀವಿ ತೊಟ್ಟಿ ಹತ್ರ. ಅದು ಇಲ್ಲಿಗೆ ನೀರು ಬರುತ್ತೆ. ಅದಾದಮೇಲೆ ಒಂದು ಮುಂದೆ ಬಂದುಬಿಟ್ಟು ಕಂಟ್ರೋಲ್ ಇನ್ನೊಂದು ಇಟ್ಟಿದ್ದೀವಿ, ಆ ಸೆಕೆಂಡ್ ಕಂಟ್ರೋಲು. ಅದನ್ನು ಕ್ಲೋಸ್ ಮಾಡಿದ್ರೆ ಮುಂದೆ ಅಡಿಕೆ ಗಿಡಗಳಿಗೆ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ಅಡಿಕೆ ಗಿಡಕ್ಕೆ ಯಾವ ರೀತಿ ಮಾಡಿರೋದು ತೋರಿಸ್ತೀನಿ. ಇದು ಡ್ರಿಪ್ಪು. ನೋಡಿ, ಈ ರೀತಿ ಡ್ರಿಪ್ ಪೈಪ್ ಇದು. ಅದಕ್ಕೆ ಬೇಕಾದಂಥ ಐಟಮ್ಸ್ ಬಂದುಬಿಟ್ಟು ಅದೇ 1/2 ಇಂಚ್ ಪೈಪು, ಜೊತೆಗೆ 3 ಪೈಪ್ಸ್ ಬೆಂಡು, ಎಲ್ಬು ಮತ್ತು ಡ್ರಿಪ್ದು ಕ್ಯಾಪು, ಇಷ್ಟು ಬೇಕಾಗುತ್ತೆ. ಮತ್ತು ಗಮ್ ಕೂಡ ಬೇಕಾಗುತ್ತೆ, ಅಷ್ಟೇ ಫ್ರೆಂಡ್ಸ್. ಅದಾದಮೇಲೆ ನೋಡಿ, ಈ ಡ್ರಿಪ್ ಕ್ಯಾಪ್ ಮೂಲಕ ಅಲ್ಲಿ ಮುಂದಗಡೆ ಒಂದು ಹೋಲ್ ಇದೆ, ಅದ್ರ ಮೂಲಕ ನೀರು ಬರುತ್ತೆ. ಈ ರೀತಿ ಪೈಪ್ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ನೋಡ್ಕೊಂಡ್ಬಿಟ್ಟು ತಂದ್ಕೋಬೇಕು. ಅದಾದಮೇಲೆ ನೋಡಿ, ಇಲ್ಲಿ ನಾವು ಒಂದು 50 ಗಿಡ ಅಡಿಕೆ ಮತ್ತು ಒಂದು 10 ತೆಂಗಿನ ಗಿಡಗಳಿಗೆ ಈ ರೀತಿ ಡ್ರಿಪ್ಪನ್ನು ಚಿಕ್ಕದಾಗಿ ನಾವೇ ಸ್ವಂತವಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು. ಇಲ್ಲಿ ನೋಡ್ತಿದ್ದೀರಾ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಒಂದು ಪೈಪ್ ಲೈನನ್ನು ತಕ್ಕೊಂಡಿದ್ದೀವಿ. ಅದಕ್ಕೆ ಈ ರೀತಿ ಜೋಡಿಸ್ಕೊಂಡಿದ್ದಾರೆ. ಜೊತೆಗೆ ನಮಗೆ ಎಲ್ಲೆಲ್ಲಿ ಕಂಟ್ರೋಲ್ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ನಾವು ಕಂಟ್ರೋಲ್ನ ಇಟ್ಕೊಂಡ್ಬಿಟ್ಟು ಈ ರೀತಿ ಪೈಪ್ ಮೂಲಕ ಜೋಡಿಸ್ಕೊಂಡಿದ್ದೀವಿ. ಈ ರೀತಿ ಗಮ್ಮನ್ನು ಹಾಕ್ಕೊಂಡ್ಬಿಟ್ಟು ಪೈಪ್ ಲೈನನ್ನು ತಕ್ಕೊಂಡು ಎಲ್ಲೆಲ್ಲಿ ನಲ್ಲಿಗಳು ಬೇಕೋ ಅಲ್ಲಿ ನಲ್ಲಿಗಳು, ಜೊತೆಗೆ ಕಂಟ್ರೋಲ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವು ಕಂಟ್ರೋಲ್ಗಳನ್ನು ಇಟ್ಕೊಂಡಿದ್ದೀವಿ. ಈ ರೀತಿ ಪೈಪನ್ನು ನೆಲ್ಲಿನ ಫಿಕ್ಸ್ ಮಾಡ್ಕೊತಿದ್ದೀವಿ. ಡ್ರಿಪ್ ನಲ್ಲಿಗಳನ್ನು ಈ ರೀತಿ ಫಿಕ್ಸ್ ಮಾಡ್ಕೊಂಡು ಆದಮೇಲೆ ಬನ್ನಿ, ಪೈಪ್ ಲೈನನ್ನು ಒಂದು ಚಿಕ್ಕದಾದಂಥ ಒಂದು ಈ ರೀತಿ ನಾವು ಪೈಪ್ ಲೈನನ್ನು ತಕ್ಕೊತಿದ್ದೀವಿ. ಈ ರೀತಿ ಪೈಪ್ಲೈನ್ ತಕ್ಕೊಂಡಾದಮೇಲೆ ಅದನ್ನು ನಾವು ಮುಚ್ಕೊಬೋದು. ಬೇಕಾದರೆ ಮಣ್ಣನ್ನು ಮಾಮೂಲಿ ಹಾಕ್ಕೋಬೋದು. ನೋಡಿ, ಈ ರೀತಿ ಜೋಡಿಸ್ಕೊಂಡು ಆ ಒಂದು ಮೇಲೆ ಬರುತ್ತಲ್ವ ಆ ಪೈಪ್ಗೆ ಒಂದು ಡ್ರಿಪ್ ಪೈಪಿನ ಒಂದು ಇರೋದನ್ನು ಹಾಕ್ತಾಯಿದ್ದೀವಿ. ನೋಡಿರಿ, ಇದು ಡ್ರಿಪ್ ಕ್ಯಾಪು. ಇದು ಬೇಕಂದರೆ ತಕ್ಕೋಬೋದು, ಇಲ್ಲಾಂದರೆ ಈ ಅಡಿಕೆ ಗಿಡಗಳಿಗೆ ಡ್ರಿಪ್ ಅಲ್ವ ನಾವು ಮಾಡ್ತಿರೋದು, ಆ ಹೋಲ್ಗಳ ಮೂಲಕ ಸಣ್ಣದಾಗಿ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹೋಗುತ್ತೆ ಫ್ರೆಂಡ್ಸ್. ಬೇಕಾದರೆ ನಾನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಅದು ಪೈಪಿನ ಮೂಲಕ ಬರುತ್ತೆ ಅನ್ನೋದು ಕೂಡ ವಿಡಿಯೋ ಮಾಡಬೇಕಾದ್ರೆ ಹಾಕ್ತೀನಿ. ಈ ಹೋಲ್ ಇದೆಯಲ್ಲ, ಅದ್ರ ಮೂಲಕ ತುಂಬ ಫೋರ್ಸಾಗಿ ಕೂಡ ಬರುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಇದು ತುಂಬಾ ನೀರು ಸೇವ್ ಮಾಡೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ. ಕಡಿಮೆ ನೀರು ಜೊತೆಗೆ ಕಡಿಮೆ ಖರ್ಚಲ್ಲಿ ಡ್ರಿಪ್ಪನ್ನು ಈ ರೀತಿ ಮಾಡ್ಕೋಬೋದು ನಾವೇ ಸ್ವಂತವಾಗಿ. ಈ ಹೋಲ್ ಮೂಲಕ ನೀರು ಗಿಡಗಳಿಗೆ ಹೋಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.